टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಲಾರಿ ಮಾಲೀಕರು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಬಂದ್ಗೆ ಉತ್ತಮವಾದಂತಹ ಬೆಂಬಲ ವ್ಯಕ್ತವಾಗಿದೆ. ನಾನೀಗ ಮೈಸೂರಿನ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಈ ಟ್ರಕ್ ಟರ್ಮಿನಲ್ ನಲ್ಲಿ ನೂರಾರು ಲಾರಿಗಳು ಬೆಳಗ್ಗೆಯಿಂದಲೂ ಸಹ ಸ್ಥಗಿತಗೊಂಡಿದ್ದಾವೆ. ಯಾಕಂದ್ರೆ ಬೆಳಗಿನ ಹೊತ್ತು ಎಲ್ಲ ಲಾರಿಗಳ ಒಂದು ಮೂವ್ಮೆಂಟ್ ಆಗ್ತಾ ಇತ್ತು. ಸೊ ಪ್ರತಿನಿತ್ಯ ಬೆಳಗಿನ ಜಾವ ಹೆಚ್ಚಿನ ಲಾರಿಗಳು ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಸರಕನ್ನ ತೆಗೆದುಕೊಂಡು ಹೋಗ್ತಾ ಇದ್ವು. ಆದ್ರೆ ಇವತ್ತು ಮುಷ್ಕರದ ಹಿನ್ನೆಲೆಯಲ್ಲಿ ಎಲ್ಲ ಲಾರಿಗಳು ಅಂದ್ರೆ ನೂರಾರು ಲಾರಿಗಳು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ನಲ್ಲಿ ನಿಂತಿದ್ದಾವೆ. ಅಂದ್ರೆ ಇಲ್ಲಿಂದ ಯಾವುದೇ ಲಾರಿಗಳನ್ನ ಹೊರಗೆ ತೆಗೆಯುವಂತ ಕೆಲಸ ಆಗ್ತಾ ಇಲ್ಲ. ಮುಷ್ಕರಕ್ಕೆ ಮೈಸೂರಿನ ಏನು ಲಾರಿ ಮಾಲೀಕರ ಸಂಘ ಮತ್ತೆ ಚಾಲಕರು ಸಹ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನ ನೀಡಿದ್ದಾರೆ. ಇದೇ ಕಾರಣಕ್ಕಾಗಿಯೇ ನೂರಾರು ಲಾರಿಗಳು ಇವತ್ತು ಇಲ್ಲೇ ಸ್ಥಗಿತಗೊಂಡಿದ್ದಾವೆ. ಅಂದ್ರೆ ಯಾಕಂದ್ರೆ ಬೆಳಗಿನ ಹೊತ್ತು ಟ್ರಾಫಿಕ್ ಕಡಿಮೆ ಇರ್ತದೆ, ಹೀಗಾಗಿ ಸರಕನ್ನ ತೆಗೆದುಕೊಂಡು ಹೋಗುವಂತಹ ಲಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ಹೊರಡ್ತಾ ಇದ್ವು. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ಲಾರಿಗಳನ್ನ ರಸ್ತೆಗೆ ಬಿಡೋದಿಲ್ಲ ಅಂತೇಳಿ ಮುಷ್ಕರವನ್ನ ಆರಂಭಿಸಿದರೆ ಮತ್ತೆ ವಿವಿಧ ಬೇಡಿಕೆಗಳ ಒಂದು ಸೂಚನಾ ಫಲಕವನ್ನ ಪ್ರತಿಯೊಂದು ಲಾರಿಯಲ್ಲೂ ಸಹ ಅಂಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, 14/4/2025 ಮಧ್ಯರಾತ್ರಿಯಿಂದಲೇ ಈ ಒಂದು ಕರ್ನಾಟಕದಲ್ಲಿ ಲಾರಿ ಸಾಗಾಣಿಕೆದಾರರ ಅನಿರ್ದಿಷ್ಟ ಕಾಲ ಮುಷ್ಕರ ಇರೋದ್ರಿಂದಾಗಿ ನಾವು ಈ ಲಾರಿಗಳನ್ನ ಚಲಾಯಿಸ್ತಲ್ಲ ಅಂತೇಳಿ ಮತ್ತೆ ಆ ಬೇಡಿಕೆಗಳ ಒಂದು ಪಟ್ಟಿಯನ್ನು ಸಹ ಅಲ್ಲೇ ನೋಡಬಹುದು. ಒಂದು ಪ್ರಮುಖವಾಗಿ ಅವರಿಗಿರುವಂತದ್ದು ಡೀಸೆಲ್ ದರವನ್ನ ಕಡಿಮೆ ಮಾಡಬೇಕು. ಅದೇ ರೀತಿಯಾಗಿ ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ಪ್ಲಾಜಾ ಏನಿದೆ ಅದನ್ನ ರದ್ದುಗೊಳಿಸಬೇಕು. ಮತ್ತೆ RTO ಗಡಿ ಚೆಕ್ ಪೋಸ್ಟ್ ಏನಿದೆ ಆ ಚೆಕ್ ಪೋಸ್ಟ್ ಸಹ ಇರಬಾರ್ದು, ಅದನ್ನು ಸಹ ರದ್ದುಗೊಳಿಸಿ ಅಂತೇಳಿ ಮತ್ತೆ FC ಶುಲ್ಕವನ್ನ ಏನು ಹೆಚ್ಚಾಗಿ ತೆಗೆದುಕೊಳ್ತಾ ಇದ್ದಾರೆ ಅದನ್ನ ಕಡಿಮೆ ಮಾಡಬೇಕು. ಇದರ ಜೊತೆಗೆ ಸಾರಿಗೆ ವಾಹನಗಳ ನಗರ ಪ್ರವೇಶವನ್ನ ಮುಕ್ತಗೊಳಿಸಬೇಕು. ಸಾಕಷ್ಟು ನಿಬಂಧನೆಗಳನ್ನ, ನಿಯಮಗಳನ್ನ ಏನು ವಿಧಿಸಿದಿರಾ ಅವೆಲ್ಲವನ್ನ ಸಡಿಲಗೊಳಿಸಬೇಕು. ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಯಾವುದೇ ಕಾರಣಕ್ಕೂ ಲಾರಿಗಳನ್ನ ನಾವು ಚಲಾಯಿಸೋದಿಲ್ಲ. ಅದೇನೇ ಆಗಲಿ ಮತ್ತೆ ಬೇರೆ ರಾಜ್ಯಗಳಿಂದಲೂ ಸಹ ಲಾರಿಗಳನ್ನ ನಮ್ಮ ಏನು ಕರ್ನಾಟಕಕ್ಕೆ ಬರೋದಕ್ಕೆ ಬಿಡೋದಿಲ್ಲ. ಈಗಾಗಲೇ ಬೇರೆ ರಾಜ್ಯದ ಲಾರಿ ಮಾಲೀಕರ ಜೊತೆ ಮಾತನಾಡಿದ್ದೇವೆ ಅಂತೇಳಿ ಹೀಗಾಗಿಯೇ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಅಲ್ಲಿ ಇವತ್ತು ನೂರಾರು ಲಾರಿಗಳು ನಿಂತಿದ್ದಾವೆ. ಟ್ರಕ್ ಟರ್ಮಿನಲ್ ನ ಉಸ್ತುವಾರಿ ನಮ್ಮ ಜೊತೆಗಿದ್ದಾರೆ. ಸರ್, ಸಾಮಾನ್ಯವಾಗಿ ಇಲ್ಲಿ ಎಷ್ಟು ಲಾರಿಗಳು ನಿಂತ್ಕೋತವೆ? ಇವತ್ತು ಮುಷ್ಕರ ಇರೋದ್ರಿಂದ ಎಷ್ಟು ಲಾರಿಗಳಿದಾವೆ? ಸರ್, ದಿನನಿತ್ಯ ಸಾಮಾನ್ಯವಾಗಿ ಒಂದು 50 ರಿಂದ 60 ಲಾರಿ ನಿಂತ್ಕೊಳ್ತಿದ್ದಾರೆ ಸರ್. ಇವತ್ತು 100 ಲಾರಿಗಳು ನಿಂತಿದೆ. ಮೂವ್ಮೆಂಟ್ ಹೇಗಿದೆ ಸರ್? ದಿನನಿತ್ಯ ಟ್ರಾಫಿಕ್ ಕಮ್ಮಿ ಇರೋದ್ರಿಂದ ಮೂವ್ಮೆಂಟ್ ಆಗ್ತಿತ್ತು. ಇವತ್ತು ಒಂದು ಗಾಡಿನೂ ಹೋಗಿಲ್ಲ ಸರ್. ಬೆಳಿಗ್ಗೆಯಿಂದ ಒಂದು ಗಾಡಿನೂ ಇಲ್ಲ. ಬೆಂಬಲ ನೀಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್. ಅದೇ ಸರ್, ಡೈಲಿ ನಮ್ಮ ಟರ್ಮಿನಲ್ ಖಾಲಿ ಹೊಡಿತಿತ್ತು, ಇವತ್ತು ತುಂಬಿದೆ. ಎಲ್ಲ ನಿಲ್ಸ್ಬಿಟ್ಟು ಹೋಗಿದ್ದಾರೆ ಸರ್. ಅವ್ರಿಗೂ ಏನು ಗೊತ್ತಿಲ್ಲ, ಡ್ರೈವರ್ಗಳೆಲ್ಲ ನಿಲ್ಸ್ಬಿಟ್ಟು ಹೋಗಿದ್ದಾರೆ. ಲೋಡ್ ಇದ್ರೆ ಹೋಗ್ತಿರು, ಲೋಡ್ಗಳಿಲ್ಲ ಅಂದ್ರೆ ಸ್ಟ್ರೈಕ್ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಅಷ್ಟೇ. ಇದು ಟರ್ಮಿನಲ್ ಅವ್ರ ಮಾತು. ಇದ್ರ ಜೊತೆಗೆ ಚಾಲಕರು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತು ಏನು ಮುಷ್ಕರಕ್ಕೆ ಬೆಂಬಲವನ್ನ ನೀವು ನೀಡ್ತಾ ಇದ್ದೀರಾ, ಹೇಗೆ ಅಂತ? ಹೌದು, ನಾವು ನೀಡ್ತಾ ಇದೀವಿ. ಹೌದು, ನಮ್ಗಾಗುತ್ತೆ, ಎಲ್ರಿಗೂ ಆಗುತ್ತೆ ಅಲ್ವಾ. ಹಂಗಾಗಿ ನಾವು ಲೋಡ್ ಹೋಗ್ಬೇಕಾಯ್ತು ಮಂಗ್ಳೂರ್ಗೆ. ಇವಾಗ ಈಗ ನಮ್ಗೆ ಎಲ್ಲೂ ಲೋಡ್ ಕೊಡ್ತಾನೂ ಇಲ್ಲ. ನಮ್ಮ ಆಫೀಸ್ ಗಾಡಿಗಳು ಲೋಡು ಕೊಡ್ತಾ ಇಲ್ಲ ಎಲ್ಲೂ. ಯಾಕೆ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ನಾನು ಒಬ್ಬ ಎತ್ತಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ನಿಲ್ಸಿದೀವಿ. ಈಗೇನು ಅವತ್ತಿಂದ ಇವತ್ತವರೆಗೂ ಏನು ಡೀಸೆಲ್ ರೇಟ್ ಜಾಸ್ತಿ ಆಗ್ತಲೇ ಇದೆ. 50 ರೂಪಾಯಿ ಬಾಡಿಗೆ ಇದ್ದಾಗ ನಾವು ಏನು ಗಾಡಿ ಓಡಿಸ್ತಾ ಇದೀವೋ ಇವತ್ತು 91 ರೂಪಾಯಿ ಆಗಿದ್ರು ಅದೇ ಡೀಸೆಲ್ ರೇಟ್ ಓಡಿಸ್ತಾ ಇದೀವಿ. ಬಾಡಿಗೆ ಮಾತ್ರ ಹೆಚ್ಚಾಗಿ ಮಾಡ್ತಾ ಇಲ್ಲ. ಇವಾಗ ಟೋಲ್ ಗೇಟು ಡೀಸೆಲ್ ಮಾತ್ರ ಏರ್ಸ್ಕೊ ಹೋಗ್ತಾ ಇದೆ. ಡ್ರೈವರ್ಗೆ ಓನರ್ಗೆ 10 ರೂಪಾಯಿ ದುಡ್ಡು ಉಳಿತಾ ಇಲ್ಲ. ಓನರ್ ಜೊತೆ ಒಂದು ಟೈರ್ ಹಾಕ್ಸ್ಬೇಕಾದ್ರೆ 55,000, 25,000 ರೂಪಾಯಿ ಇದ್ದಾಗ ಅದೇ ಬಾಡಿಗೆ ಇತ್ತು. ಇವತ್ತು 55,000 ಇದ್ರು ಅದೇ ಬಾಡಿಗೆ ಇದೆ. ಹಂಗಾಗಿ ಏನ್ ಕೊಡ್ಸಕ್ಕಾಗುತ್ತೆ ನಾವು? ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದೀವಿ. ಖರ್ಚು ಜಾಸ್ತಿ ಆಯ್ತು, ಆದಾಯ ಕಡಿಮೆ. ಅದೇ ಹೌದು, ಖರ್ಚು ಜಾಸ್ತಿ, ಆದಾಯ ಮಾತ್ರ ಕಮ್ಮಿ ಇದೆ. ಹಂಗಾಗಿ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಏನ್ ಹೇಳ್ತಿದೆ? ಸರ್ಕಾರಕ್ಕೆ ಆದಷ್ಟು ಬೇಗ ಇದು ಕಮ್ಮಿ ಮಾಡಬೇಕು. ಅವ್ರ ಕಡೆ ಫ್ರೀ ಗ್ಯಾರಂಟಿಗಳು, ಫ್ರೀ ಯೋಜನೆಗಳು ಫ್ರೀ ಬೇಡ ಸರ್. ಯಾರು ಸರ್ ಫ್ರೀ ಕೇಳ್ತಾ ಇದಾರೆ ಇವಾಗ? ಈಗ ಲೇಡೀಸ್ ತಾನೇ ಬಂದು ಫ್ರೀ ಕೇಳ್ತಾ ಇದಾರಾ? ಮತ್ತೆ 60 ವರ್ಷ ಮೇಲ್ಪಟ್ಟವ್ರು ಫ್ರೀ ಕೊಡ್ಲಿ ಅಂತ ಹೇಳಲ್ಲ. ಕಾಲೇಜಿಗಳು ಫ್ರೀ ಕೊಡ್ಲಿ, 60 ವರ್ಷ ಮೇಲೆ ಫ್ರೀ ಕೊಡ್ಲಿ. ಅದಿಂಬಿಟ್ಟು ಕೈಲಾಗೋರ್ಗೆಲ್ಲ ಫ್ರೀ ಕೊಟ್ಕೊಂಡು ಹೋದ್ರೆ ಎಲ್ಲಿ ಏನ್ ಪ್ರಯೋಜನ? ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರೋದು ಗ್ಯಾರಂಟಿ ಎಫೆಕ್ಟ್ ಅಂತ. ಹೌದು, ಗ್ಯಾರಂಟಿ ಎಫೆಕ್ಟ್ ಇಂದಾನೆ. ಈ ಗ್ಯಾರಂಟಿ ಎಫೆಕ್ಟ್ ಅಂದ್ರೆ ಬೇಡಿಕೆ ಜಾಸ್ತಿ ಮಾಡಿರುತ್ತಾನೆ ಅಲ್ಲಿ ಕಟ್ಟಕ್ಕಾಗೋದು. ಇಲ್ಲ, ಎಲ್ಲಿಂದ ತಂದು ಕಟ್ತಾರ ಅವರು? ನಮ್ಮ ತಲೆ ಮೇಲೆ ಹಾಕಿ ಅವ್ರ ತಲೆ ಅಲ್ಲಿ ಕೊಡ್ತಾ ಇದಾರೆ ಅಷ್ಟೇ. ಹಂಗಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಸರಕೆಲ್ಲ ತಗೊಂಡೋಗಿಲ್ಲ ಅಂದ್ರೆ ತೊಂದರೆ ಆಗಲ್ವಾ ಅಂತ? ಹೌದು, ಈಗ 100 ಗಾಡಿಗಳು ಸ್ಟ್ರೈಕ್ ಹೋಗ್ತಲೇ ಇರ್ತವೆ. ಗಾಡಿ ಇವತ್ತು ನೋಡಿ ಎಲ್ಲ ಸ್ಟ್ರೈಕ್ ಆಗಿದೆ ಗಾಡಿ. ಈ ಡೈಲಿ ಇಲ್ಲ ಅಂದ್ರೆ ಮೈಸೂರಲ್ಲಿ ಕಮ್ಮಿ ಅಂದ್ರೆ 100-150 ಗಾಡಿ ಲೋಡ್ ಆಗ್ತವೆ. ಇವತ್ತು ಒಂದೇ ಒಂದು ಗಾಡಿ ಲೋಡ್ ಆಗ್ತಾ ಇಲ್ಲ. ಹಂಗೆ ಎಲ್ಲ ಫುಲ್ ಜಾಮ್ ಆಗಿದೆ. ಯಾರು ಹೊಣೆ ಅಂತ? ಈಗ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದಲ್ಲ ಈಗ. ಹೌದು, ಸಿದ್ದರಾಮಯ್ಯವರೆಲ್ಲ ನೋಡಿ ಕಮ್ಮಿ ಮಾಡ್ಬೇಕು ಇದನ್ನ. ಇವರೆಲ್ಲ ಕೂತ್ಕೊಂಡು ನಮ್ಗೆ ಗೊತ್ತಿಲ್ಲ ಅವ್ರ ಮೇಲ್ಗಡೆ ಕೇಳ್ಬೇಕು ಅಂತಂದ್ರೆ ಏನಾಗುತ್ತೆ? ಇವರು ಮಾತಾಡ್ಬೇಕಲ್ವಾ? ಇವರು ಜಾಸ್ತಿ ಮಾಡ್ತಾ ಇದಾರೆ ತಾನೆ. ಅವ್ರ ಒಬ್ಬರೇ ಸೆಂಟ್ರಲ್ ಹೇಳ್ತಾ ಇದಾರೆ, ಇವರು ಮಾಡ್ತಾ ಇದಾರಲ್ವಾ? ಇಬ್ರು ಕೂತ್ ಮಾತಾಡ್ಬೇಕು. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವ. ಹೌದು, ಗಂಡ ಹೆಂಡತಿ ಜಗಳ ಕೂಸ್ ಬಡವ ಆಗ್ತಾ ಇದೆ. ಇವಾಗ ನಾವ್ ಏನು ಓಡಿಸಿದ್ರು 10 ರೂಪಾಯಿ ದುಡ್ಡು ಉಳಿತಲ್ಲ ನಮ್ಗೆ. ಈ ರೋಡಲ್ಲೆಲ್ಲ RTO ಎಲ್ಲ ಪ್ರತಿಯೊಂದು ಕರೆಕ್ಟ್ ಆಗಿದ್ರು 200 ರೂಪಾಯಿ 500 ರೂಪಾಯಿ ಮಾಮೂಲಿ ಕೇಳ್ತಾರೆ.
ಈ ನಮ್ಮ ಬೇಡಿಕೆ ಇರೋವರೆಗೂ ಮುಷ್ಕರ ಇದೆ ಇದು. ಇದು ಲಾರಿ ಮಾಲೀಕರ ಮತ್ತೆ ಚಾಲಕರ ಸ್ಪಷ್ಟವಾದಂತಹ ಮಾತುಗಳು. ಒಂದು ಕಡೆ ಎಲ್ಲೋ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಾಗಿ ಕೇಂದ್ರ ರಾಜ್ಯದ ತಿಕ್ಕಾಟದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಬಗೆಹರಿಯುವವರೆಗೂ ಸಹ ಯಾವುದೇ ಕಾರಣಕ್ಕೂ ಲಾರಿಯನ್ನ ಚಲಾಯಿಸೋದಿಲ್ಲ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಾವು ಲಾರಿಯನ್ನ ಚಲಾಯಿಸ್ತೇವೆ ಅನ್ನೋ ಸ್ಪಷ್ಟವಾದಂತಹ ಉತ್ತರವನ್ನ ಎಲ್ಲರೂ ಸಹ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.